ಕೌಟುಂಬಿಕ ಕಲಹಕ್ಕೆ ಬಲಿಯಾಯಿತು 2 ಜೀವ. ಪೆಟ್ರೋಲ್ ಸುರಿದುಕೊಂಡು ಸೀತಾ ಸೃಷ್ಟಿ ಸುಸೈಡ್. ಈಕೆ ಸೀತಾಲಕ್ಷ್ಮಿ ಅಲಿಯಾಜ್ ಮೋನಿಸಾ, ಜಸ್ಟ್ 29 ವರ್ಷ. 11 ವರ್ಷದ ಹಿಂದೆ ನೇಪಾಳದಿಂದ ಬೆಂಗಳೂರಿಗೆ ಬಂದು ಜೀವನ ಕಟ್ಟಿಕೊಂಡಿದ್ದ ಈಕೆ ಪರಲೋಕಕ್ಕೆ ಹೋಗಿದ್ದಾಳೆ. ತಮ್ಮದೇ ಆದ ಪುಟ್ಟ ಕುಟುಂಬ ಕಟ್ಟಿಕೊಂಡು ಜೀವನ ನಡೆಸಬೇಕು ಅಂತ ಸೀತಾ ಕಂಡಿದ್ದ ಕನಸು ನುಚ್ಚು ನೂರಾಗಿದೆ. ಸಂಕ್ರಾಂತಿ ಹಬ್ಬದ ದಿನವೇ 4 ವರ್ಷದ ಸೃಷ್ಟಿಗೆ ಬೆಂಕಿ ಹಚ್ಚಿದ ಸೀತಾ ಬಳಿಕ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಂಜಯ್ ನಗರದ ಬಳಿಯ ಕೃಷ್ಣಪ್ಪ ನಗರದಲ್ಲಿ ನೆಲೆಸಿದ್ದ ಸೀತಾ 10 ವರ್ಷದ ಹಿಂದೆ ತನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ನೇಪಾಳದವನೇ ಆದ ಗೋವಿಂದ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಈ ದಂಪತಿಗೆ 4 ವರ್ಷದ ಸೃಷ್ಟಿ ಎಂಬ ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು. ಸುಮಾರು ವರ್ಷಗಳ ಹಿಂದೆ ಅವರಿಬ್ಬರ ನಡುವೆ ಸಣ್ಣ ಬಿರುಕು ಉಂಟಾಗಿದೆ. ಗೋವಿಂದನಿಗೆ ಬೇರೆ ಹುಡುಗಿಯರ ಜೊತೆ ಸಂಬಂಧವಿದೆ ಎಂದು ಗಲಾಟೆ ಆಗಿತ್ತು. ಈ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು. ನಿನ್ನೆ ರಾತ್ರಿ 7 ಗಂಟೆ ಘಟನೆ ಆಗಿದ್ದು ಅಂತ ನನಗೂ ರಾತ್ರಿ 11 ಗಂಟೆ ನಮ್ಮ ತಮ್ಮಗೆ ಫೋನ್ ಮಾಡಿ ಇದು ಸಂಜಯ್ ನಗರ ಪೊಲೀಸ್ ಅವರು ನಮ್ಮ ತಂಗಿಗೆ ಹಿಡಿದ್ರು. ತಂಗಿಗೆ ಮೇಲೆ ಹಿಡ್ಬಿಟ್ಟು ನಮ್ಮ ತಮ್ಮಗೆ ಹಿಡಿದ್ರು. ನಮ್ಮ ತಮ್ಮ ನನಗೆ ಹಿಡಿದ್ರು 11 ಗಂಟೆ ರಾತ್ರಿಯಲ್ಲಿ. 1 ಗಂಟೆ ರಾತ್ರಿಯಲ್ಲಿ 1 ಗಂಟೆ ಆಯಿತು. ಆಮೇಲೆ ನನಗೆ ನೈಟ್ ಬರೋಕ್ಕೂ ಆಗಿಲ್ಲ. ಎಲ್ಲಿ ಇದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಇನ್ನು ನನಗೆ ಲಾಸನೂ ಸಿಕ್ಕಿಲ್ಲ, ಮಗುನೂ ಸಿಕ್ಕಿಲ್ಲ. ಇಬ್ಬರು ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವ ಕಾರಣ ಆಗಿದ್ರು ಇಲ್ಲಿ ಮನೆಯಲ್ಲಿ ಅವರು ಗಂಡ ಬಂದು ಸುಟ್ಟಿದ್ದಾರೆ ಗೊತ್ತಿಲ್ಲ. ಅವರು ಫ್ಯಾಮಿಲಿ ಯಾರೋ ಹೋಗಿ ಸುಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ರೂಮನ್ನು ಎಲ್ಲಿದ್ದಾರೆ ಅವ್ರ ರೂಮ್ಗೂ ನಾನು ಹೋಗಿಲ್ಲ. ರೂಮನ್ನು ಇನ್ನೂ ಚೆಕ್ ಮಾಡಿಲ್ಲ. ನಾನು ಪೊಲೀಸ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಸರ್ ನಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ, ನಮ್ಮ ತಂಗಿಗೆ ಅಲ್ಲಿ ಶಿಫ್ಟಿಂಗ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನೆಗೆ ಬಾಬಾ ಅಂತ ಹೇಳಿದ್ದೀನಿ 8 ದಿನ ಮುಂಚೆ. ನಾನು ಬರ್ತೀನಿ ಅಕ್ಕ, ನಮ್ಮ ಹುಡುಗಿಗೆ ಸ್ಕೂಲ್ ಇದೆ, ನಾನು ಸ್ಕೂಲ್ ಮುಗಿಸ್ಬಿಟ್ಟು ಇನ್ನು 2 ತಿಂಗಳ ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದರು. ಇವಾಗ ನಮಗೆ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್, ಮಾತಾಡೋಕ್ಕೆ ತಾಗತ್ತಿಲ್ಲ ನನಗೆ. ಏನು ಅವರ ಫ್ಯಾಮ್ಲಿನೇ ಫುಲ್ಲು, ಅವರು ಫ್ಯಾಮ್ಲಿ ನಮ್ಮ ತಂಗಿಗೆ ಟರ್ಚಲ್ ಮಾಡಿ 10 ವರ್ಷ ಆಯಿತು. ಅವರು ಮದುವೆ ಮಾಡಿ 10 ವರ್ಷ ಆಯಿತು. ಇನ್ನೊಂದು ಹುಡುಗಿ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಜಾಗ, ಇನ್ನೊಂದು ಹುಡುಗಿ ಕರ್ಕೊಂಡು ಹೋಗೋದು ಒಂದು ಜಾಗ. ನಮ್ಮ ತಂಗಿಗೆ ಹೇಳ್ತಾರೆ, ಯಾಕೆ ಇದು ಫೋನು ಯಾರೋ ಇದು ಫೋನು, ನಾವು 2 ಮಕ್ಕಳು ಇದೆ, ನನಗೂ 2 ಮಕ್ಕಳು ಇದೆ, ಈ ಥರ ಮಾಡಬೇಡ ಅಂತ ನಮ್ಮ ತಂಗಿ ಮಾತು ಕೇಳಿಲ್ಲ ಅವನು ಗೋವಿಂದ. ನಮ್ಮ ತಂಗಿಗೆ ಇದೇ ಥರ ತಾಯಿ ಮಗುವನ್ನ ಇಲ್ಲೇ ಬಿಟ್ಟು ನೇಪಾಳಕ್ಕೆ ಹೋಗಿರುವ ಗೋವಿಂದ ಅಲ್ಲಿಂದಲೂ ಬೆದರಿಕೆ ಆಗ್ತಿದ್ದನೆಂದು ಮೃತ ಸೀತಾಳ ಅಕ್ಕ ಆರೋಪಿಸಿದ್ದಾರೆ. ಪತಿಗೆ ಸಾವಿನ ವಿಚಾರ ತಿಳಿಸಲು ಪ್ರಯತ್ನಿಸಿದ್ರೂ ಆತ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ನಮ್ಮ ತಂಗಿ ಹತ್ರ ಹೇಳ್ತಾ ಇದ್ದಾರೆ ಅಂತ, ನಿಮ್ದು ಯಾರೋ ಇದ್ದಾರೆ ನಿಮ್ಗೆ ಸಪೋರ್ಟು, ನಿಮ್ಮ ಅಕ್ಕ ಇದ್ದಾರೆ, ನಿಮ್ಮ ಅಣ್ಣ ತಮ್ಮ ಯಾರೋ ಇದ್ದಾರೆ, ನಿನಗೆ ಯಾರೂ ಇಲ್ಲ. ಬೆಂಗಳೂರಲ್ಲಿ ನಾನು ಸುಡ್ತೀನಿ ನಿಮಗೆ, ನೀನು ಫಸ್ಟ್ ರೂಮ್ ಖಾಲಿ ಮಾಡಿ, ಆ ರೂಮಲ್ಲಿ ಬಂದು ನಿಮ್ಮ ಮೇಡಮ್ಗೆ ನಿಮ್ಮ ಹುಡುಗಿಗೆ ನಿನಗೆ ಈ ಬಿಲ್ಡಿಂಗಲ್ಲಿ ಸಾಯಿಸ್ತೀನಿ ನಾನು ಅಂತ ಹೇಳಿದ್ದಾರೆ ಅಂತ ಅವರು ನಮ್ಮ ತಂಗಿ ಹತ್ರ 8 ದಿನ ಮುಂಚೆ ನನಗೆ ಫೋನ್ ಮಾಡಿ ನಮ್ಮ ತಂಗಿ ಹೇಳಿದರು. ಯಾರೋ ಏನೋ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ನನ್ನ ತಂಗಿಗೆ ನ್ಯಾಯ ಬೇಕು, ನನಗೆ ನಮ್ಮ ತಂಗಿಗೆ ನ್ಯಾಯ ಬೇಕು, ನನ್ನ ತಂಗಿಗೆ ಶಾಂತಿ ಬೇಕು, ನಮ್ಮ ತಂಗಿಗೆ ನ್ಯಾಯ ಬೇಕು. ಈ ಥರ ಯಾರ ಮನೆಯಲ್ಲಿ ಆಗಬಾರ್ದು. ಈ ಥರ ಯಾರೋ ನೇಪಾಳಿ ಅವರು ಇದರಲ್ಲಿ, ಹಿಂದಿ ಅವರು ಇರಲಿ, ಕನ್ನಡ ಅವರು ಇರಲಿ, ಯಾರ ಮನೆಯಲ್ಲಿ ಈ ಥರ ಘಟನೆ, ಯಾರೋ ಟೆನ್ಷನ್ ಆಗಿದ್ರೆ ಈ ಥರ ಮಾಡಬಾರ್ದು. ನಮ್ಮ ತಂಗಿನೇ ಮಾಡಿದ್ರೂ ಈ ಥರ ಮಾಡಬಾರ್ದು. ಅವರು ಫ್ಯಾಮ್ಲಿಯಲ್ಲಿ 10 ವರ್ಷನೇ ತುಂಬ ಟಾರ್ಚಲ್. ಅವರು ನಮ್ಮ ತಂಗಿಗೆ ಮೆಂಟಲ್ ಥರ ಮಾಡಿದ್ದಾರೆ. ಅವರು ಮೆಂಟಲಲ್ಲಿ ಜೀವನ ಮಾಡೋಕ್ಕೆ ಅವನು ನಮ್ಮ ತಂಗಿಗೆ ಬಿಟ್ಟೇ ಇಲ್ಲ ಅವರು. ಇನ್ನು ಸೀತಾ ಹಾಗೂ ಸೃಷ್ಟಿ ಮೃತದೇಹ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ನಡೆಸಲಾಗಿದ್ದು, ಪೊಲೀಸರ ಕೈಗೆ ಆರೋಪಿ ಗೋವಿಂದ ಕೈಗೆ ಸಿಕ್ಕ ಬಳಿಕ ಆತ್ಮಹತ್ಯೆಯೋ ಪ್ರೇರೇಪಿತ ಕೊಲೆಯೋ ಎಂಬುದು ಗೊತ್ತಾಗಲಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಇಬ್ಬರ ಜಗಳದಲ್ಲಿ ಏನು ಅರಿಯದ ಪುಟ್ಟ ಕಂದಮ್ಮ ಸಾವು ಕಂಬನಿ ತರಿಸುವಂತಿದೆ. ನಿಸರ್ಗ ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.